ಡಿ.ಕೆ. ಶಿವಕುಮಾರ್ನ ಸಿ.ಎಂ ಮಾಡೋಕ್ಕೋಸ್ಕರ ಸಿದ್ದರಾಮಯ್ಯನವ್ರನ್ನ ಕೆಳಗಡೆ ಇಳಿಸಿದ್ರೆ ದಟ್ಸ್ ಅ ಎಂಡ್ ಆಫ್ ಕಾಂಗ್ರೆಸ್ ಇನ್ ಕರ್ನಾಟಕ. ಅಕಸ್ಮಾತ್ ಸಿದ್ದರಾಮಯ್ಯನವ್ರನ್ನ ಬಲವಂತವಾಗಿ ಏನಾದರೂ ಇಳಿಸಿ ಡಿ.ಕೆ. ಶಿವಕುಮಾರ್ ಕೊಟ್ಟರೆ 1 ತಿಂಗಳು 2 ತಿಂಗಳು ಅಷ್ಟೇ ಸರ್. ಆಟೋಮೆಟಿಕ್ ಆಗಿ ಮಧ್ಯಂತರ ಚುನಾವಣೆ ಅಂತೂ ಖಂಡಿತ ಆಗುತ್ತೆ. ಮನೆ ಮನೆಗೆ ಪೊಲೀಸ್ ಅಂತ ಇದ್ರು, ಮನೆ ಮನೆಗೆ ರೋಗ, ಮನೆ ಮನೆಗೆ ಕ್ಯಾನ್ಸರ್ ಬರುವಂಥ ಎಲ್ಲ ಪ್ರಮೇಯಗಳು ಕಾಣಿಸ್ತಾ ಇದೆ. ತಾವು ಮಠ ನಡೆಸ್ತಾ ಇದ್ದೀರಾ ಅಥವಾ ರಾಜಕೀಯ ಮಾಡಬೇಕು ಅಂತಿದ್ದೀರಾ? ರಾಜಕೀಯ ಮಾಡಬೇಕು ಅಂತಿದ್ರೆ ಪೀಠವನ್ನು ತ್ಯಾಗ ಮಾಡಿ. ಆಮೇಲೆ ಕರ್ನಾಟಕದಲ್ಲಿ 700 ರೇಪ್ಸ್ ಆಗಿದೆ ಸರ್. ಯಾಕೆ ಸ್ವಾಮೀಜಿ ಅವರು ಮಾತಾಡಲ್ಲ? ಸಿದ್ದರಾಮಯ್ಯ ಅವರೇ ಸಿ.ಎಂ ಆಗಿ ಮುಂದಿಡ್ತಾರೆ. ಯಾವುದೇ ಕಾರಣಕ್ಕೂ ಡಿ.ಕೆ. ಶಿವಕುಮಾರ್ ಸಿ.ಎಂ ಆಗಲ್ಲ. ಕಾಂಗ್ರೆಸ್ ಪಾಳೆಯದಲ್ಲಿ ಸದ್ಯ ಈಗ ಯಾರು ಮುಂದಿನ ಸಿ.ಎಂ ಆಗ್ತಾರೆ ಅನ್ನುವಂತಹ ಚರ್ಚೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿರುವಂಥದ್ದು. ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ಕೂಗು ಡಿ.ಕೆ. ಶಿವಕುಮಾರ್ ಅವರ ಬೆಂಬಲಿಗರು ಈಗ ಹೇಳ್ತಿರುವಂಥದ್ದು. ಅದೇ ರೀತಿಯಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಒಂದು ಬೆಂಬಲಿಗರು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮುಂದುವರಿಬೇಕು ಸಿ.ಎಂ ಆಗಿ ಅನ್ನುವಂತಹ ಒತ್ತಾಯನೂ ಕೂಡ ಮಾಡ್ತಿರುವಂಥದ್ದು. ಇದೆಲ್ಲದರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಲಾಯರ್ ಜಗದೀಶ್ ಅವರಿದ್ದಾರೆ. ಅವರನ್ನು ನಾವು ಮಾತನಾಡಿಸ್ತಾ ಹೋಗೋಣ. ಸರ್, ಈಗಾಗಲೇ ನೀವು ನೋಡ್ತಾ ಇದ್ದೀರಿ, ರಾಜಕೀಯದಲ್ಲಿ ಸಿ.ಎಂ ಕುರ್ಚಿಯ ಕದನ ದಿನದ ದಿನಕ್ಕೆ ಹೆಚ್ಚಾಗ್ತಿರುವಂಥದ್ದು. ಈಗ ಕಾಂಗ್ರೆಸ್ ಹೈಕಮಾಂಡ್ನಲ್ಲಿ ಫೈನಲ್ ಹಂತದಕ್ಕೆ ತಲುಪಿರುವಂಥದ್ದು. ಅಂದರೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಸಿ.ಎಂ ಆಗ್ತಾರಾ ಅನ್ನುವಂಥದ್ದು ಈಗ ಪ್ರಶ್ನೆ ಇರುವಂಥದ್ದು. ಏನು ಹೇಳ್ತೀರಾ ಈ ಒಂದು ಚರ್ಚೆ? ಸರ್, ಏನಿಲ್ಲ, ಅವ್ರ ಇಂಟರ್ನಲ್ ಪಾರ್ಟಿ ವಿಚಾರ. ಸೊ ಐ ಥಿಂಕ್ ನಾವು ಮೂರನೇವರಾಗಿ ಅಥವಾ ವೋಟರ್ಸ್ ಆಗಿ ನಾವೇನು ಹೇಳಲಿಕ್ಕಾಗಲ್ಲ. ಐ ಥಿಂಕ್ ಈ ಒಂದು ಸಮಯದಲ್ಲಿ ಯಾವಾಗ ರಾಜ್ಯ ಬೇರೆ ಬೇರೆ ರೀತಿಯ ಐ ಥಿಂಕ್ ಸಮಸ್ಯೆಗಳನ್ನು ಎದುರಿಸಬೇಕಾದ್ರೆ ಇದನ್ನು ಬೀದಿ ಕಾಳಗ ಮಾಡಿರೋದು ನೋಡೋಕ್ಕೆ ಒಂಥರ ತಮಾಷೆ ಆಗಿ ಬಿಟ್ಬಿಟ್ಟಿದೆ. ಐ ಥಿಂಕ್ ಸಮ್ವೇರ್ ವಿ ಫೀಲ್ ಡಿ.ಕೆ. ಶಿವಕುಮಾರ್ ನಾನು ಸಿ.ಎಂ ಆಗಲೇಬೇಕು ಅಂತ. ಸಿದ್ದರಾಮಯ್ಯ ಅವರ ಬಣ, ನಾನು ಸಿದ್ದರಾಮಯ್ಯ ಅವರು ಅಂತ ಹೇಳೋಕೆ ಹೋಗೋದಲ್ಲ, ಸಿದ್ದರಾಮಯ್ಯನವ್ರ ಬಣ ವೈ ನಾಟ್ ಅವರೇ ಮುಂದುವರೆದ, ಏನು ಸಮಸ್ಯೆ, 2 ವರ್ಷ ಮುಂದುವರೆದಿರಲ್ಲ ಅಂದು. ಸೊ ಹಂಗಾಗಿ ಬಟ್ ಡಿ.ಕೆ. ಶಿವಕುಮಾರ್ ಅವರು ಐ ಥಿಂಕ್ ಈಸ್ ಡಿಸೈಡೆಡ್, ನಾನು ಸಿ.ಎಂ ಆಗಲೇಬೇಕು, ಆಗಿಲ್ಲ ಅಂದರೆ ನಾನು ದಾರಿ ನೋಡ್ಕೊಬೇಕು ಅನ್ನೋ ಒಂದು ಮನಸ್ಥಿತಿ ಕಾಣ್ತಾ ಇದೆ. ಜೊತೆಯಲ್ಲಿ ಐ ಥಿಂಕ್ ಬೇರೆ ಬೇರೆ ರಂಗಗಳಿಂದ ಅವರ ಪರವಾಗಿ ಬೇರೆ ಬೇರೆಯವರು ಮಾತಾಡ್ತಾ ಇದ್ದಾರೆ. ಐ ಥಿಂಕ್ ಆದಿಚುಂಚನಗಿರಿ ಮಠದ ಸ್ವಾಮೀಜಿಯವರು ಮಾತಾಡಿದ್ದಾರೆ, ಮತ್ತು ಐ ಥಿಂಕ್ ಬೇರೆ ಬೇರೆ ಮಠದ ಸ್ವಾಮೀಜಿಗಳು ಅವರಾಗಬೇಕು ಅಂತ ಇದ್ದಾರೆ. ಸೊ ಐ ಥಿಂಕ್ ಓಕೆ, ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಆ್ಯಕ್ಟಿವ್ ಆಗಿರುವಂಥವ್ರು, ಮುಂದೆ ಏನಾದರೂ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ಪ್ಲಸ್ಸು ಮೈನಸ್ಸು ಏನಾಗ್ಬೋದು ಅನ್ನುವಂಥದ್ದು. ಈಗಾಗಲೇ ಒಂದಷ್ಟು ಅಭಿವೃದ್ಧಿಗಳು ಆಗಲಿಲ್ಲ ಅಂತ ಹೇಳಿ ವಿರೋಧ ಪಕ್ಷರಾಗಿರ್ಬೋದು, ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿರುವಂಥದ್ದು. ನೆಕ್ಸ್ಟ್ ಹೇಗೆ ಯಾವ ರೀತಿಯಾಗಿ ನಡೆಸ್ಬೋದು ಅನ್ನುವಂಥದ್ದು. 2.5 ವರ್ಷದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಬೆಂಗಳೂರು ಇನ್ಚಾರ್ಜ್ ಆಗಿ ನನಗೇನೋ ಅಭಿವೃದ್ಧಿ ಆಗಿದೆ ಅಂತ ನನಗಂತೂ ಏನೋ ಅನ್ನಿಸ್ತಾ ಇಲ್ಲ ಸರ್. ಬದಲಿಗೆ ಸಮಸ್ಯೆಗಳು ಜಾಸ್ತಿ ಆಗಿದೆ. ಒಂದು 10 ಲಕ್ಷಕ್ಕೂ ಹೆಚ್ಚು ಗುಂಡಿಗಳು ಬೆಂಗಳೂರಲ್ಲೇ ಉಟ್ಕೊಂಡಿದೆ. ಅದೇ ನಮಗೆ ಈ ಕಾಮಗಾರಿಗಳಲ್ಲಿ ಭ್ರಷ್ಟಾಚಾರ ಇದೆ ಅನ್ನೋದಕ್ಕೆ ಅದೇ ಒಂದು ದೊಡ್ಡ ಎವಿಡೆನ್ಸ್ ಆಗಿ ನಮ್ಗೆ ಮಾರ್ಪಟ್ಟಿದೆ. BJP ಇರಬೇಕಾದ್ರೆ ಐ ಥಿಂಕ್ ಕಸವನ್ನು ತೊಗೊಂಡೋಗಿ ಕಸದ ಮಾಫಿಯಾ ನಡೆಸ್ತಾ ಇದ್ದಾರಂತ ಇದೇ ಕಾಂಗ್ರೆಸ್ ಅವರು ಐ ಥಿಂಕ್ ಆರೋಪ ಮಾಡಿದ್ರು. ಬಟ್ ಕಾಂಗ್ರೆಸ್ ಬಂದಮೇಲೆ 7,000 ಟನ್ ಕಸನ ಇವರು ತೊಗೊಂಡೋಗಿ ಬಿಸಾಕ್ತಾ ಇದ್ದಾರೆ. ಸೊ ಅದೇ ಮಾಫಿಯಾನ ಇಲ್ಲೂ ಕೂಡ ಕಂಟಿನ್ಯೂ ಆಗ್ತಾಯಿದೆ ಅಂತ ಜನರಿಗೆ ಮನದಟ್ಟ ಆಗಿದೆ. ಸರ್, ಬೆಂಗಳೂರಲ್ಲಿ ಕೆರೆಗಳು ಮುಚ್ಚೋಗಿದೆ, ಮಳೆ ಬಂದರೆ ರಸ್ತೆಗಳೇ ಕೆರೆ ಆಗುತ್ತೆ. ಐ ಥಿಂಕ್ ಸ್ಟಾಮ್ ವಾಟರ್ ಎಂಕ್ರೋಚ್ಮೆಂಟ್ಸ್ ಆಗಿದೆ. ಜೊತೆಯಲ್ಲಿ ಬೇಸಿಗೆ ಬಂದರೆ ಕುಡಿಯೋಕ್ಕೆ ನೀರು ಸಿಗೋಲ್ಲ. ಬೆಂಗಳೂರಿನ ನೀರು ವಿಷವಾಗಿದೆ. ವಾಟರ್ ಕಮಿಷನ್ ರಿಪೋರ್ಟ್ ಇದೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ರಿಪೋರ್ಟ್ ಇದೆ. ಪ್ರತಿದಿನ 3,000ಕ್ಕೂ ಹೆಚ್ಚು ವಾಹನಗಳು ಆ್ಯಡ್ ಆನ್ ಆಗ್ತಾ ಇದೆ. ಐ ಥಿಂಕ್ 3 ರಿಂದ 4 ಕಿಲೋಮೀಟ್ರ್ ಮಾತ್ರ ನಾವು ಗಾಡಿ ಓಡಿಸ್ಬೋದು. ಎಷ್ಟೇ ನಾವು ಸ್ಪೀಡಾಗಿ ಹೋದರೂ ಕೂಡ ಬೆಂಗಳೂರಲ್ಲಿ ವಾಹನ ದಟ್ಟಣೆ, ಜನಸಂಖ್ಯೆ ದಟ್ಟಣೆ ಜಾಸ್ತಿ ಆಗಿದೆ. ದೇರ್ ಇಸ್ ನೋ ವೈಜ್ಞಾನಿಕವಾದಂಥ ಒಂದು ಪ್ಲ್ಯಾಂಡ್ ಗ್ರೋತ್ ಇಲ್ಲ, ಎಲ್ಲ ಅನ್ಪ್ಲ್ಯಾಂಡ್ ಗ್ರೋತು. ಐ ಥಿಂಕ್ ಇದರ ಇಚ್ಛೆಯಿಂದ ಪ್ರತಿದಿನ ಎಣ್ಣೆ ಅಂಗಡಿಗಳು, ಕ್ಲಿನಿಕ್ಗಳು, ಆಸ್ಪತ್ರೆಗಳು, ಐ ಥಿಂಕ್ ಡಯಾಗ್ನೋಸಿಸ್ ಸೆಂಟರ್ಗಳು ಜಾಸ್ತಿ ಆಗ್ತಾಯಿದೆ ಬೆಂಗಳೂರಲ್ಲಿ. ಆಮೇಲೆ ರೋಗ, 1/4 kg ಮಾತ್ರೆ ತಿಂದು ಬದುಕುವಂಥ ಜನನೂ ಜಾಸ್ತಿ ಆಗ್ತಾಯಿದ್ದಾರೆ. ಐ ಥಿಂಕ್ ಮನೆ ಮನೆಗೆ ಪೊಲೀಸ್ ಅಂತ ಇದ್ರು, ಮನೆ ಮನೆಗೆ ರೋಗ, ಮನೆ ಮನೆಗೆ ಕ್ಯಾನ್ಸರ್ ಬರುವಂಥ ಎಲ್ಲ ಪ್ರಮೇಯಗಳು ಕಾಣಿಸ್ತಾ ಇದೆ. ಐ ಥಿಂಕ್ ದಟ್ಸ್ ಇಟ್ ಸರ್. ಓಕೆ, ಇನ್ನು ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ನಂತರದಲ್ಲಿ ನಿಮಗೆ ಯಾವಾಗ ಈ ಪವರ್ ಶೇರಿಂಗ್ ಆಗಿದೆ, ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು 2.5 ವರ್ಷದ ನಂತರದಲ್ಲಿ ಸಿ.ಎಂ ಆಗ್ತಾರೆ ಅಂತೇಳಿ ನಿಮ್ಮ ಕಿವಿಗೆ ಬಿದ್ದಿದ್ದು ಯಾವಾಗ? ಸರ್, ರೀಸೆಂಟಾಗೇ ಅವರೇ ಮತ್ತು ಇಲ್ಲಿ ನಮಗೆ ಐ ಥಿಂಕ್ ನವಂಬರಲ್ಲಿ 26ನೇ ತಾರೀಕು ಅದೇನು ಐ ಥಿಂಕ್ ದಟ್ ಈಸ್ ದ ಡೇ ಅಂತ ಹೇಳಿ ಎಸ್ ಕ್ರಾಂತಿ ಅಂತ ಇವರೆಲ್ಲ ನಾನು ಯೂಟ್ಯೂಬರ್ಸಲ್ಲಿ ನೋಡಿದೆ ಮತ್ತು ಬೇರೆ ಬೇರೆ ಚಾನಲಲ್ಸು ನೋಡಿದೆ. ಬಟ್ ನನಗೇನು ಕ್ರಾಂತಿ ಕಾಣಿಸ್ಲಿಲ್ಲ. ಬರೀ ವಾಂತಿ ಮಾಡ್ಕೊತಾ ಇದ್ದಾರೆ ಒಬ್ರಿಗೊಬ್ರು ಇವರು. ಅದು ಬೀದಿಗಳಲ್ಲಿ ಮಾಡ್ಕೊತಾ ಇರೋದು ಐ ಥಿಂಕ್ ಅಪಹಾಸ್ಯಕ್ಕೆ ಈಡಾಗಿದೆ. ಐ ಥಿಂಕ್ ಇಟ್ಸ್ ನಾಟ್ ರಿಕ್ವೈರ್ಡ್. ಒಂದು ಮ್ಯೂಚುವಲಲ್ಲಿ ಹೋಗ್ಬೋದು ಸರ್. ಯಾಕಂತಂದರೆ ಯಾವುದೂ ಶಾಶ್ವತ ಅಲ್ಲ ನನ್ನ ತಿಳಿದ ಮಟ್ಟಿಗೆ. ನಮ್ಮ ವಯಸ್ಸು ಶಾಶ್ವತ ಅಲ್ಲ, ನಮ್ಮ ಆರೋಗ್ಯನೂ ಶಾಶ್ವತ ಅಲ್ಲ, ಅಧಿಕಾರನೂ ಶಾಶ್ವತ ಅಲ್ಲ, ಏನೂ ಶಾಶ್ವತ ಅಲ್ಲ. ಹಾಗಾಗಿ ಕಿತ್ತಾಡೋವಂಥ ಅವಶ್ಯಕತೆ ಇಲ್ಲ ಅಂತ ನನಗನ್ನಿಸುತ್ತೆ.
ಆಮೇಲೆ ಇವ್ರು ಇಂಟರ್ನಲ್ ಪಾರ್ಟಿಯವರು, ಅದು ಎಲ್ಲೋ ಒಂದು ಕಡೆ ಇವತ್ತು ಬೆಳಗ್ಗೆ ನಾನು ಪೇಪರಲ್ಲಿ ನೋಡಿದೆ, ಒಕ್ಕಲಿಗ ವರ್ಸಸ್ ಅಹಿಂದ ಅಂತ ಬೇರೆ ಅದು ಹಾಕ್ಬಿಟ್ಟಿದ್ರು. ನಾನೊಬ್ಬ ಒಕ್ಕಲಿಗನಾಗಿ ಹೇಳ್ತೀನಿ, ನಾವು ಯಾವ ಅಹಿಂದ ವಿರುದ್ಧನೂ ಅಲ್ಲ, ನಾವೆಲ್ಲ ಅಂಟಮಂದರು, ಬಸವಣ್ಣ ತತ್ವಗಳನ್ನು ನಾವು ಪಾಲಿಸೋಂಥವ್ರು, ಅಂಬೇಡ್ಕರ್ ತತ್ವ ಸಿದ್ಧಾಂತಗಳನ್ನ ಪಾಲಿಸೋಂಥವ್ರು, ನಮ್ಮ ಕುವೆಂಪು ಸಿದ್ಧಾಂತ ಪಾಲಿಸೋಂಥವ್ರು. ನಮಗೇನು ಆ ಥರ ಅನ್ನಿಸ್ತಾ ಇಲ್ಲ. ಜಸ್ಟ್ ಬಿಕಾಸ್ ಡಿ ಕೆ ಶಿವಕುಮಾರ್ಗೆ ಪವರ್ ಕೊಟ್ಟಿಲ್ಲ ಅಂತ ಒಕ್ಕಲಿಗ ವಿರೋಧಿ ಅಂತ ಹೇಳಿ ಒಂದಷ್ಟು ಮಾಧ್ಯಮಗಳು ಪ್ರೊಜೆಕ್ಟ್ ಮಾಡ್ತಾ ಇದ್ದಾರೆ. ಐ ಥಿಂಕ್ ಇಟ್ಸ್ ನಾಟ್ ರೈಟ್. ಅದು ಸರಿ ಅಂತ ನನಗನ್ನಿಸ್ಲಿಲ್ಲ ಸರ್. ಆಮೇಲೆ ಸ್ವಾಮೀಜಿನೂ ಕೂಡ, ನಿರ್ಮಲ ಸ್ವಾಮೀಜಿಯವರು ಸಹ ಡಿ ಕೆ ಶಿವಕುಮಾರ್ ಅವರು ಐ ಥಿಂಕ್ ಸಿ ಎಮ್ ಆದರೆ ಏನು ಅಂತ ಮೊದಲು ನನಗೆ ನಮ್ಮ ಆದಿಚುಂಚನಗಿರಿ ಮಠದವರು ನಿರ್ಮಲಾನಂದ ಸ್ವಾಮಿಯವರು ನನಗೆ ಐ ಥಿಂಕ್ ಸಮಾಜಕ್ಕೆ ಸ್ಪಷ್ಟೀಕರಣ ಬೇಕು. ತಾವು ಮಠ ನಡೆಸ್ತಾ ಇದ್ದೀರಾ ಅಥವಾ ರಾಜಕೀಯ ಮಾಡಬೇಕು ಅಂತಿದ್ದೀರಾ? ರಾಜಕೀಯ ಮಾಡಬೇಕು ಅಂತಿದ್ರೆ ಪೀಠವನ್ನು ತ್ಯಾಗ ಮಾಡಿ, ಆಮೇಲೆ ಯಾವ ಪಕ್ಷಕ್ಕೋಸ್ಕರ ನೀವು ಧ್ವನಿ ಮಾಡ್ತಾಯಿದ್ರೆ ಅದನ್ನು ಕೂಡ ಹೇಳ್ಬೇಕು. ಯಾಕಂದರೆ ನಾವು ಅವ್ರ ಫಾಲೋವರ್ಸ್ ಆಗಿ ಯಾವ ಪಕ್ಷಕ್ಕೆ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತಂದರೆ ನಾವು ಕೂಡ ಸ್ವಾಮೀಜಿಗಳು ಸಪೋರ್ಟ್ ಮಾಡೋಂಥದ್ದನ್ನು ನಾವು ನೋಡ್ಬೋದು. ನಿರ್ಮಲಾನಂದ ಸ್ವಾಮೀಜಿ ಅವರ ಫೇಸ್ಬುಕ್ಕಲ್ಲಿ ನಾನು ನೋಡೋದೇನು ಅಂತಂದರೆ ಅಲ್ಲಿ ಮೋದಿ ಗೀದಿ ಅವರೆಲ್ಲ ಬಿ ಜೆ ಪಿ ಇದ್ದಾರೆ, ಇಲ್ಲಿ ನೋಡಿದ್ರೆ ಕಾಂಗ್ರೆಸ್ಸಲ್ಲಿ ಪಕ್ಷದಲ್ಲಿ ಸಿ ಎಮ್ ಆಗು ಅಂತಾರೆ. ಐ ಥಿಂಕ್ ಸ್ವಾಮೀಜಿಗಳಾಗಿ ಐ ಥಿಂಕ್ ಪೀಠದ ಬಗ್ಗೆ ಅಥವಾ ಆ ಒಂದು ಮಠದ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕೇ ಹೊರತು ರಾಜಕೀಯಕ್ಕೆ ಸ್ವಾಮೀಜಿಗಳು ಬಂದುಬಿಟ್ಟಾಗ ಐ ಥಿಂಕ್ ಇಟ್ಸ್ ಬೆಟರ್ ಓಮನ್ ಪಾಲಿಟಿಕ್ಸಿಗೆ ಬಂದ್ಬಿಟ್ಟು. ಈಗ ನೋಡಿ, ಯೋಗಿ ಆಗಿದ್ದಾನೆ ಏನೋ ಉತ್ತರ ಪ್ರದೇಶದಲ್ಲಿ. ನಾವು ನಿರ್ಮಲಾನಂದ ಸ್ವಾಮೀಜಿಗಳು ಅಂತಂದರೆ ಪೀಠವನ್ನು ತ್ಯಾಗ ಮಾಡಿ ನೀವು ರಾಜಕೀಯಕ್ಕೆ ಬರಂಗಿದ್ರೆ ಬಂದುಬಿಡಿ, ಬಟ್ ಅವ್ರು ಸಿ ಎಮ್ ಆಗಬೇಕು ಇವ್ರು ಸಿ ಎಮ್ ಆಗಬೇಕು ಅಂತ ನಾನು ಕೇಳೋದಾಯಿತು ಅಂತಂದರೆ ನಾನು ನೈತಿಕವಾದಂಥ ಒಂದು ಪ್ರಶ್ನೆಯನ್ನು ನಿರ್ಮಲಾನಂದ ಸ್ವಾಮೀಜಿಗಳಾಗಿರ್ಬೋದು ಅಥವಾ ಬೇರೆ ಸ್ವಾಮೀಜಿಗಳಿಗೆ ಕೇಳೋದೇನು ಅಂತಂದರೆ, ಧರ್ಮಸ್ಥಳದ ವಿಚಾರದಲ್ಲಿ ಇದೇ ಸೌಜನ್ಯ ಸತ್ತಾಗ ಇದೇ ಒಕ್ಕಲಿಗ ಹೆಣ್ಮಗಳಲ್ವಾ, ನೀವು ಒಕ್ಕಲಿಗ ಸಿ ಎಮ್ ಆಗಬೇಕು ಅಂತೀರ, ಒಬ್ಬ ಒಕ್ಕಲಿಗ ಹೆಣ್ಮಗಳು ಅಲ್ಲಿ ರೇಪಾಗಿ ಸತ್ತರೆ ಆ ಹೆಣ್ಣುಮಗಳ ಬಗ್ಗೆ ಮಾತಾಡಿದಂಥ ಇದೇ ಮಠಾಧೀಶರು, ಕರ್ನಾಟಕ ಒಕ್ಕಲಿಗರ ಸಂಘದವರು ಯಾವ ನೈತಿಕತೆಯಿಂದ ಮಾತಾಡ್ತಿರಲ್ಲ? ಅಂದರೆ ದುಡ್ಡಿರೋರು 1400 ಕೋಟಿ ಡಿಕ್ಲೇರ್ ಮಾಡಿದ್ದಾರೆ, ಅವ್ರ ಹತ್ರ ಹೆಲಿಕಾಪ್ಟರ್ಗಳಿದ್ರೆ, ಅವ್ರ ಹತ್ರ ದುಡ್ಡಿದ್ರೆ, ಅವ್ರ ಹತ್ರ ಅಧಿಕಾರ ಇದ್ದರೆ, ಕೇಂದ್ರ ಮಂತ್ರಿ ಆಗಿದ್ದರೆ. ನಾನು ನೋಡಿದ್ದೀನಿ, ನಾನು ಕೂಡ ಒಕ್ಕಲಿಗನೇನೆ, ನಾನು ಒಬ್ಬ ಹೋರಾಟಗಾರನೇನೆ. ಡಿ ಕೆ ಶಿವಕುಮಾರ್ ಮನೆ ಇಡಿ ರೈಡ್ ಆಯಿತು ಅಂದರೆ ಸ್ವಾಮೀಜಿ ಹೋಗಲ್ಲಿ ಕಾಯ್ಕೊಂತಾರೆ. ನಾವು ಸ್ವಾಮೀಜಿಯವ್ರನ್ನ ನಾವು ಕಾಯ್ತೀವಿ, ಸ್ವಾಮೀಜಿ ಹೋಗಿ ಡಿ ಕೆ ಶಿವಕುಮಾರ್ ಮನೆದು ಕಾಯ್ತಾರೆ ಅಂತಂದರೆ ಇದು ಸಮಾಜಕ್ಕೆ ಕೊಡುವಂಥ ಒಂದು ತಪ್ಪು ಸಂದೇಶ. ನಾನು ತುಂಬ ಚಿಕ್ಕವನು, ಆದರೂ ಕೂಡ ಈ ಮಾತುಗಳನ್ನು ಹೇಳಲೇಬೇಕಾಗಿದೆ. ಕ್ಷಮೆ ಇರಲಿ, ಬಟ್ ಆದರೂ ಹೇಳಲೇಬೇಕಾಗಿದೆ. ಯಾಕಂದರೆ ಆ ಪೀಠ ಮತ್ತು ಆ ಮಠಕ್ಕೆ ತನ್ನದೇ ಆದಂಥ ಒಂದು ಗೌರವ ಶಕ್ತಿ ಇದೆ, ಅದನ್ನು ಯಾರೂ ಕೂಡ ಹಾಳು ಮಾಡಬಾರ್ದು ಅನ್ನೋದು ನನ್ನ ಒಂದು ಉದ್ದೇಶ. ಅಲ್ಲಿ ಡೆಲ್ಲಿನಲ್ಲಿ ಕುಮಾರಸ್ವಾಮಿ ರಾಷ್ಟ್ರಪತಿನ ಭೇಟಿ ಮಾಡಬೇಕು ಅಂದರೆ ಅಲ್ಲಿ ಡೆಲ್ಲಿನಲ್ಲಿ ಕುಮಾರಸ್ವಾಮಿನ ಕಾಯ್ಕೊಂಡು ನಿಂತ್ಕೊತಾರೆ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ನಾನು ಅಬ್ಸರ್ವ್ ಮಾಡಿದ್ದೀನಿ. ಅದೇ ಒಬ್ಬ ಸಾಮಾನ್ಯ ವ್ಯಕ್ತಿಗಾಗಲಿ ಸೌಜನ್ಯ ಆಗಿರ್ಬೋದು, ಒಂದು ಸೌಜನ್ಯಕ್ಕಾರು ಒಂದು ಸೌಜನ್ಯನ ಹೆಣ್ಣುಮಗಳ ವಿಚಾರದಲ್ಲಿ ತುಟಿ ಬಿಚ್ಚದಂಥ ನಿರ್ಮಲ ಸ್ವಾಮೀಜಿಗಳಾಗಿರ್ಬೋದು, ಮತ್ತೊಬ್ಬ ಐ ಥಿಂಕ್ ಇನ್ನೊಬ್ಬ ಸ್ವಾಮೀಜಿಗಳಾಗಿರ್ಬೋದು, ಸಾಕಷ್ಟು ಜನ ಸ್ವಾಮೀಜಿಗಳು ಮಾತಾಡ್ತಾ ಇದ್ದಾರೆ. ಅಲ್ಲ ರೀ, ಕರ್ನಾಟಕದ 700 ರೇಪುಗಳಾಗಿದೆ ಸೌಜನ್ಯ ಬಿಟ್ಟು. ಈಗ ಒಕ್ಕಲಿಗ ಸಮಾಜಕ್ಕೆ ಸೇರಿದಂಥ ಸೌಜನ್ಯ ಕೊಲೆ ಆದಾಗ, ರೇಪ್ ಆದಾಗ ಮಾತಾಡಿದಂಥ ಒಕ್ಕಲಿಗ ಕರ್ನಾಟಕ ರಾಜ್ಯ ಒಕ್ಕಲಿಗರ ಸಂಘ ಆಗಿರ್ಬೋದು ಅಥವಾ ಮಠಾಧೀಶರಾಗಿರ್ಬೋದು, ಈಗ ಡಿಪ್ಯೂಟಿ ಸಿ ಎಮ್ ಆಗಬೇಕು ಅಂತ ಯಾವ ನೈತಿಕತೆಯಿಂದ ಬಂದು ನೀವು ಮಾತಾಡ್ತೀರಾ ಅನ್ನೋ ಪ್ರಶ್ನೆಯನ್ನು ಕರ್ನಾಟಕದ ಜನತೆ ಕೇಳ್ತಾ ಇದ್ದಾರೆ. ಇದಕ್ಕೆ ಮಠಾಧೀಶರು ಸಹ ಇದಕ್ಕೆ ಉತ್ತರ ಕೊಡಬೇಕಾಗುತ್ತೆ. ನೈತಿಕವಾಗಿ ತಮ್ಮ ಮೇಲೆ ಜವಾಬ್ದಾರಿ ಇದೆ. ಆಮೇಲೆ ಕರ್ನಾಟಕದಲ್ಲಿ 700 ರೇಪ್ಸ್ ಆಗಿದೆ ಸರ್, ಯಾಕೆ ಸ್ವಾಮೀಜಿಯವರು ಮಾತಾಡಲ್ಲ? ಹೆಣ್ಣು ಮಕ್ಕಳ ಅತ್ಯಾಚಾರಕ್ಕಿಂತ ಡಿ ಕೆ ಶಿವಕುಮಾರು ಸಮುದಾಯದವನು. ಹಾಗಾದರೆ ಸನ್ಯಾಸತ್ವ ಅನ್ನೋದನ್ನು ಸರ್ವೇ ಜನೋ ಸುಖಿನೋ ಭವಂತು ಅಂತ ಹೇಳ್ಬೇಕಾದಂಥ ಆ ಸನ್ಯಾಸವನ್ನು ಹೊಂದುವಂಥ ಪೀಠಾಧೀಶರು ಒಂದು ಜಾತಿಗೆ ಸೀಮಿತವಾದರೆ, ಆದರೆ ಸಮಾಜವನ್ನು ರಾಜಕಾರಣಿಗಳು ಹೊಡೆಯೋದಲ್ದಿರ ಸ್ವಾಮೀಜಿಗಳು ಕೂಡ ಆ ದಿಕ್ಕಲ್ಲಿ ಹೊರಟಿದ್ದಾರ ಅನ್ನೋ ಭಯ ನಮಗೆ ಕಾಡ್ತಾ ಇದೆ. ನಾವು ಈ ಮಣ್ಣಲ್ಲಿ ಬಸವಣ್ಣನ ನೋಡಿದ್ದೀವಿ, ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಕುವೆಂಪುರನ್ನ ನೋಡಿದ್ದೀವಿ. ಈ ದೇಶದಲ್ಲಿ ಎಲ್ಲರೂ ಒಂದೇ ಅಂತ ಹೇಳಿದಂಥ ಡಾಕ್ಟರ್ ಅಂಬೇಡ್ಕರ್ ನೋಡಿದ್ದೀವಿ, ಗಾಂಧಿಯವರನ್ನು ನೋಡಿದ್ದೀವಿ. ಇಷ್ಟೆಲ್ಲ ನೋಡಿದಂಥ ನಾವುಗಳು ವಚನ ಸಾಹಿತ್ಯ ನೋಡಿದ್ದೀವಿ. ಇಷ್ಟೆಲ್ಲ ನೋಡಿದಂಥ ನಾವುಗಳು ನಮ್ಮ ಪ್ರಶ್ನೆ ಕೇಳೋದೇನಂತ, ಇವತ್ತಿನ ರಾಜಕಾರಣಿಗಳಾಗಿರ್ಬೋದು ಬರೀ ಅಧಿಕಾರದಿಂದ ಇದ್ದಾರೆ, ಇವತ್ತಿನ ಮಠಾಧೀಶರು ಅವ್ರಿಗೆ ಅಧಿಕಾರ ಕೊಡಿಸೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ. ಸಾಮಾನ್ಯ ಜನರ ಕಷ್ಟಕ್ಕೆ ಧ್ವನಿ ಎತ್ತದಂಥ ಮಠಾಧೀಶರು ಅಧಿಕಾರ ವರ್ಗಾವಣೆ ಬಂದಾಗ ಅಧಿಕಾರ ಕೊಡಬೇಕಾದಂಗೆ ಅವ್ರ ಜೊತೆ ನಿಂತ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ನಮಗೆ ತುಂಬ ಬೇಜಾರವಾದಂಥ ಸಂಗತಿ. ಈ ನಡುವೆ ನಾನೊಂದು ಪ್ರಶ್ನೆ ಕೇಳಲೇಬೇಕು ನಿಮಗೆ. ಮಠಾಧೀಶರು ಅಂತ ಹೇಳಿದರೆ ಲಾಯರ್ ಜಗದೀಶ್ ಅವ್ರ ಪ್ರಕಾರ ಹೇಗಿರಬೇಕು? ಸರ್ ಮಠಕ್ಕೆ ತನ್ನದೇ ಆದಂಥ ಒಂದು ಐ ಥಿಂಕ್ ಕಟ್ಟುಪಾಡುಗಳಿದೆ ಸರ್. ನಮ್ಗೆ ನಾವು ಮದುವೆ ಆಗಿದ್ದೀವಿ. ನನಗನ್ಸಿರೋ ಪ್ರಕಾರ ಬೇಸಿಕಲಿ ಆ ಸಂಸಾರದಿಂದ ಆ ಒಂದು ಐ ಥಿಂಕ್ ಕಟ್ಟುಪಾಡುಗಳಿಂದ ದೂರ ಇದ್ದು ಆ ಮೋಕ್ಷ ಮೋಹಗಳಿಂದ ದೂರ ಇರಬೇಕನ್ನೋದು ಒಂದು ನನಗನ್ಸಿರೋದು. ಸೊ ಆ ಥರ ಒಂದು. ಆಮೇಲೆ ಸರ್ ಈಗ ಕಬ್ಬು ಬೆಳೆಗಾರ ರೈತರು ಬೀದಿಗೆ ಬಂದು ನಿಂತ್ಕೊಂಡ್ರು. ಸರಿ, ನಮ್ಮ ಮಟ್ಟಕ್ಕೆ ನಿರ್ಮಲಾನಂದ ಸ್ವಾಮೀಜಿ ಅವ್ರಿಗೆ ನಾನು ಕೇಳೋದೇನು ಅಂತಂದರೆ, ಆ ಮಟ್ಟಕ್ಕೆ ಕೂಡ ಅನ್ನ ಹಾಕೋದು, ಅನ್ನ ಬೆಳೆದು ಕಳಿಸೋರು ರೈತರು ಬಂದು ಬೀದಿಗೆ ಕೂತ್ಕೊಂಡಾಗ ನಮ್ಮ ನಿರ್ಮಲಾನಂದ ಸ್ವಾಮೀಜಿಯವರು ಅಟ್ಲೀಸ್ಟು ಒಂದು ಮಾನವೀಯತೆಗಾದರೂ ಕೂಡ ಸ್ವಾಮೀಜಿಯವರು ಆ
ಆ ಬೀದಿನಲ್ಲಿ ಬಂದು ಕೂತ್ಕೊಂಡು ಲಾಠಿ ಚಾರ್ಜ್ ಒದೆ ತಿಂದಂಥ ಕಬ್ಬು ಬೆಳೆಗಾರರನ್ನ ಯಾಕರಪ್ಪ ನಿಂತಿದ್ದೀರಾ ಅಂತ ಮಾತಾಡಿಸಂಥ ಸ್ವಾಮೀಜಿಯವರು, ಕರ್ನಾಟಕದಲ್ಲಿ 700 ರೇಪ್ಗಳಾಗಿದೆ ಮಾತಾಡಿದಂಥ ಸ್ವಾಮೀಜಿಯವರು, ಧರ್ಮಸ್ಥಳ ಹತ್ಯಾಕಾಂಡದಲ್ಲಿ ನಾನೇ ಒಂದ್ಸತಿ ಕೇಳಿದೆ, ಸ್ವಾಮೀಜಿಯವರೇ ಯಾಕೆ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಅಂತ. ನಾವು ಬೀದಿಗೆ ಬಂದು ಹೋರಾಟ ಮಾಡೋಕ್ಕಾಗಲ್ಲ ಅಂದರು. ಅದೇ ಇವತ್ತು ಡಿ ಕೆ ಶಿವಕುಮಾರ್ಗೂ ಯಾರನ್ನ ಪ್ರಶ್ನೆ ಮಾಡಿ, ಯಾವ ಮಠಾಧೀಶ ನಾನು ನಿರ್ಮಲ ಸ್ವಾಮೀಜಿಯವ್ರನ್ನ ಕೇಳಿದ್ದು, ಸ್ವಾಮೀಜಿಯವ್ರಿಗೆ ಯಾಕೆ ಇದ್ರ ಬಗ್ಗೆ ಪ್ರಶ್ನೆ ಮಾಡಲ್ಲ ಅಂದರೆ, ಅಲ್ಲ ಸ್ವಾಮೀಜಿಗಳಾಗಿ ನಾವು ಬೀದಿಗೆ ಬಂದು ಹೋರಾಟ ಮಾಡ್ಲಿಕ್ಕೆ ಆಗಲ್ಲ ಜಗದೀಶ್, ಅರ್ಥ ಮಾಡ್ಕೊಬೇಕಂದ್ರು. ಅದೇ ಇವತ್ತು ಡಿ ಕೆ ಶಿವಕುಮಾರ್ ವಿಚಾರದಲ್ಲಿ ಒಂದು ರೀತಿಯ ಬೀದಿನಲ್ಲೇ ಪ್ರಶ್ನೆ ಮಾಡೋ ಮಟ್ಟದಲ್ಲಿ ಸ್ವಾಮೀಜಿಯವರಿದ್ದಾರೆ. ಅಂದರೆ ಸಮುದಾಯ ಅಂತಂದರೆ ಡಿ ಕೆ ಶಿವಕುಮಾರ್, ಕುಮಾರಸ್ವಾಮಿ ಈ ಥರ ಹಣ ಇರೋವಂಥವ್ರೇನ, ಶ್ರೀಮಂತರೇನ? ಸಮುದಾಯ ಅಂದರೆ ಒಬ್ಬ ಬಡ ರೈತ, ಒಬ್ಬ ಸೌಜನ್ಯ, ಬೀದಿನಲ್ಲಿ ಕೂತ್ಕೊಂಡಂತ ನಮ್ಗೆ ಅನ್ನ 7 ಕೋಟಿ ಕನ್ನಡಿಗರಿಗೆ ಅನ್ನ ಹಾಕುವಂಥ ರೈತರು, ಅವ್ರು ಯಾರು ಕೂಡ ನಮ್ಮ ಸಮುದಾಯದವರಲ್ವಾ, ನಮ್ಮ ಕನ್ನಡಿಗರಲ್ವ? ಅವ್ರ ಬಗ್ಗೆ ಮಠನೇ ಆಗಿರ್ಬೋದು, ಮಠಾಧೀಶರೇ ಆಗಿರ್ಬೋದು, ಮಠಗಳೇ ಆಗಿರ್ಬೋದು ಧ್ವನಿ ಎತ್ತಲ್ವಾ? ಹಾಗಾದರೆ ಒಂದು ವರ್ಗಕ್ಕೆ ಸೀಮಿತ, ಶ್ರೀಮಂತ ವರ್ಗಕ್ಕೆ ಸೀಮಿತ ಮಠ ಆಗೋದಾದರೆ ಮತ್ತು ಸಾಮಾನ್ಯ ಜನ ಮಠಗಳನ್ನು ಯಾಕೆ ಪ್ರೀತಿಸಬೇಕು, ಯಾಕೆ ಗೌರವಿಸಬೇಕು, ಯಾಕೆ ನಿಮ್ಮ ಬಂದು ಕಾಲಕ್ಕೆ ಬೀಳಬೇಕು, ಯಾಕೆ ಮಠವನ್ನು ದಾರಿದೀಪ ಅಂತ ಅನ್ಕೊಬೇಕು? ನಾವು ದಯಮಾಡಿ ಅವ್ರು ಹೇಳ್ಬೇಕು ಸರ್ ನಮಗೆ. ಓಕೆ, ಇನ್ನು ಮತ್ತೆ ರಿಟರ್ನ್ ವಿಚಾರಕ್ಕೆ ಬರೋದಾದರೆ, ಮುಂಬರುವಂತಹ ಚುನಾವಣೆ ಅಂದರೆ 2028 ಚುನಾವಣೆ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಾನು ಪಕ್ಷದಿಂದ ಅಥವಾ ಕಾರ್ಯಚಟುವಟಿಕೆಯಿಂದ ನಾನು ಹಿಂದೆ ಇಳಿತೀನಿ, ಅಂದರೆ ಯಾವುದೇ ರೀತಿಯಾದಂತಹ ಒಂದು ಚುನಾವಣೆಗೆ ಸ್ಪರ್ಧಿಸಲ್ಲ ಅನ್ನುವಂತಹ ವಿಚಾರ ನಿವೃತ್ತಿಯನ್ನು ಘೋಷಣೆ ಮಾಡ್ತೀನಿ ಅನ್ನೋದನ್ನು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಹೇಳ್ಕೊಂಡಿರೋ ಹಾಗಿದ್ರೆ ಎಷ್ಟು ಎಫೆಕ್ಟ್ ಆಗುತ್ತೆ ಅನ್ನುವಂಥದ್ದು ಕಾಂಗ್ರೆಸ್ಸಿಗೆ? ಸರ್ ಏನಿಲ್ಲ ಸರ್. ಈಗ ಒಂದು ಸಿಂಪಲ್ ಸ್ಟ್ರಾಟಜಿ ಸರ್, ಖರ್ಗೆ ಅವರೇ ಆಗಿರ್ಬೋದು, ಸೋನಿಯಾ ಗಾಂಧಿನೇ ಆಗಿರ್ಬೋದು, ಡಿ ಕೆ ಶಿವಕುಮಾರ್ ಅವ್ರಿಗೆ ಹಸ್ತಾಂತರ ಮಾಡೋದ್ರಿಂದ ಪಕ್ಷಕ್ಕೇನು ಡ್ಯಾಮೇಜ್ ಆಗಲ್ಲ ಅಂದಿದ್ರೆ ಸರ್ ಇಷ್ಟು ದಿನ ಬೇಕಾಗಿರಲಿಲ್ಲ. ದಿ ಆಲ್ ನೋ ವೆರಿ ವೆಲ್. ನನ್ನ ಬಾಯಿಂದ ಹೇಳಬೇಕು ಗೊತ್ತಿಲ್ಲ ಅವ್ರ ಪಕ್ಷದ ಆಂತರಿಕ ವಿಚಾರ, ಬಟ್ ಹೇಳ್ತಾ ಇದ್ದೀನಿ, ಡಿ ಕೆ ಶಿವಕುಮಾರ್ನ ಸಿ ಎಂ ಮಾಡೋಕ್ಕೋಸ್ಕರ ಸಿದ್ದರಾಮಯ್ಯನವ್ರನ್ನ ಕೆಳಗಡೆ ಇಳಿಸಿದ್ರೆ ದಟ್ಸ್ ಅ ಎಂಡ್ ಆಫ್ ಕಾಂಗ್ರೆಸ್ ಇನ್ ಕರ್ನಾಟಕ. ಯಾಕೆ ಅಂತಂದರೆ ಡಿ ಕೆ ಶಿವಕುಮಾರು ಕೂಡ ತಮ್ಮದೇ ಆದಂಥ ಕೆಲವು ಐ ಥಿಂಕ್ ಬೇರೆ ಬೇರೆ ರಂಗಗಳಲ್ಲಿ ಅವರು ಪ್ರಬಲರಿದ್ದಾರೆ. ಹಣಕಾಸಿನ ವಿಚಾರ ಬಂದಾಗ ಸಿದ್ದರಾಮಯ್ಯರು ವೀಕ್ ಇದ್ದಾರೆ, ಡಿ ಕೆ ಶಿವಕುಮಾರು ಸ್ಟ್ರಾಂಗ್ ಇದ್ದಾರೆ. ಬಟ್ ಸಂಘಟನೆ ವಿಚಾರ ಬಂದಾಗ, ಪ್ರಬಲತೆ ವಿಚಾರ ಬಂದಾಗ, ಆಮೇಲೆ ಇಷ್ಟಪಡುವ ವಿಚಾರ ಬಂದಾಗ, ಈಗ ನೋಡಿ ಕಾಂಗ್ರೆಸ್ಸಲ್ಲಿ ಯಾವ ಬಣ ಅಂತಂದರೆ, ಇವಾಗ 2 ಬಣ ಮಾಡಿ ನಾವು ಬಣ ಅಂತ ಇವರೇ ಹೇಳ್ಕೊತಾ ಇದ್ದಾರೆ. ಸಿದ್ದರಾಮಯ್ಯನ ಬಣ ಅಂತಂದರೆ ಅಲ್ಲಿ 137 ನಿಮ್ಗೊಂದು 70-80% ಸಿದ್ದರಾಮಯ್ಯನ ಬಣ ಅಂತ ಕೈ ಎತ್ತೋ ಮಟ್ಟದಲ್ಲಿದ್ದಾರೆ. ಸೊ ವೆನ್ ದ ಮೆಜಾರಿಟಿ ಈಸ್ ವಿತ್ ಸಿದ್ದರಾಮಯ್ಯ, ಐ ಥಿಂಕ್ 2028ಕ್ಕೆ ಕಾಂಗ್ರೆಸ್ಸು ಬರಲ್ಲ ಅಂತ ಡಿ ಕೆ ಶಿವಕುಮಾರ್ ಗೊತ್ತಿದೆ ಸರ್. ಯಾಕೆ ಇಷ್ಟೊಂದು ಅವರು ಐ ಥಿಂಕ್ ಆತುರದಲ್ಲಿದ್ದಾರೆ, ಅಥವಾ ಎಷ್ಟು ಜನಕ್ಕೆ ನನಗೆ ಕೇಳಿದ್ರು ಯಾಕೆ ಇಷ್ಟೊಂದು ಆತರ ಬೀಳ್ತಾ ಇದ್ದಾನೆ ಶಿವಕುಮಾರ್ ಅಂತಂದರೆ, ಡಿ ಕೆ ಶಿವಕುಮಾರ್ ಗೊತ್ತು ಅವರ ಆಡಳಿತದಲ್ಲಿ ಏನು ಹೆಸರು ಉಳಿದಿಲ್ಲ, ಎಲ್ಲ ಕಂಪ್ಲೀಟಾಗಿ ಡ್ಯಾಮೇಜ್ ಮಾಡಿದ್ದಾರೆ. ಕರಪ್ಷನ್ಸ್ ಆಗಿರ್ಬೋದು, ರೈತರ ವಿಚಾರ ಆಗಿರ್ಬೋದು, ಧರ್ಮಸ್ಥಳದ ಹತ್ಯಾಕಾಂಡದ ವಿಚಾರ ಆಗಿರ್ಬೋದು, 3 ಪಾರ್ಟಿಯವರು ಕೂಡ ರೈತರ ವಿಚಾರದಲ್ಲಿ ಮೂಗು ತೋರಿಸಲಿಲ್ಲ. ಅವ್ರಿಗೇನು ಬರೆಯೋರು ಕೂಡ ಅವ್ರು ಬೀದಿನಲ್ಲಿ ಬಿಟ್ಟರು. ಧರ್ಮಸ್ಥಳ ವಿಚಾರದಲ್ಲೂ ಕೂಡ 3 ಪಾರ್ಟಿಯವರು ಒಂದಾದರು. ಬೆಲೆ ಏರಿಕೆ ಆಗಿರ್ಬೋದು, ನಿರುದ್ಯೋಗಿಗಳಾಗಿರ್ಬೋದು, ಅಥವಾ ಇವರ ಪಂಚ ಗ್ಯಾರಂಟಿಗಳಾಗಿರ್ಬೋದು, ಆ ಭ್ರಷ್ಟಾಚಾರ ಆಗಿರ್ಬೋದು, ಬೀದಿನಲ್ಲಿ ಗುಂಡಿಗಳಾಗಿರ್ಬೋದು, ಆಮೇಲೆ ನಟ್ಟು ಬೋಲ್ಟು ಟೈಟ್ ಆಗಿರ್ಬೋದು, ಎಲ್ಲ ನೋಡ್ಬಿಟ್ಟಿದ್ದಾರೆ. ಜನಕ್ಕೆ ಬೇಸರ ಆಗಿದೆ ಕಾಂಗ್ರೆಸ್ಸು. ಸಿದ್ದರಾಮಯ್ಯನವ್ರಿಗೆ ಗೊತ್ತು ನೆಕ್ಸ್ಟ್ 2028ಗೆ ಕಾಂಗ್ರೆಸ್ ಬರಲ್ಲ ಅಂತ. ಸೊ ಮಾತಾಡ್ತಾ ಹೇಳ್ತಾ ಇದ್ರಿ ನೀವು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾತ್ರನ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿರುವಂಥದ್ದು, ತಳಮಟ್ಟದಲ್ಲಿ ಕೆಲಸ ಮಾಡಿರುವಂತಹ ಪ್ರಶ್ನೆ ಈಗ ಕಾಡ್ತಿರುವಂಥದ್ದು. ಯಾಕಂದರೆ ಈಗ ಮಾತಾಡ್ತಾ ಹೇಳ್ತಾ ಇದ್ರಿ, ಸಿದ್ದರಾಮಯ್ಯ ಅವರು ಈಗ ನಿವೃತ್ತಿ ಘೋಷಣೆ ಮಾಡಿದರೆ ಕಾಂಗ್ರೆಸ್ ಪಕ್ಷ ನೆಕ್ಸ್ಟ್ ಅಧಿಕಾರಕ್ಕೆ ಬರಲ್ಲ ಅನ್ನುವಂಥದ್ದು ಹೇಳ್ತಾ ಇದ್ರಿ. ಡಿ ಕೆ ಶಿವಕುಮಾರ್ ಆದಿಯಾಗಿ ಇನ್ನುಳಿದಂತಹ ಕಾರ್ಯಕರ್ತರು, ಶಾಸಕರಾಗಿರ್ಬೋದು, ಮಂತ್ರಿಗಳ ಪಾತ್ರ ಇಲ್ವಾ ಅನ್ನುವಂಥದ್ದು? ಸರ್, ಈಗ ನೀವು ಅದನ್ನೇ ವೆರಿ ಸಿಂಪಲ್ ಆಗಿ ಈ ಪ್ರಶ್ನೆಗೆ ಉತ್ತರವನ್ನು ನೀವೇ ಕಂಡುಕೊಳ್ಬೋದು, ನಮ್ಮ ಕಣ್ಮುಂದೆನೇ ಇದೆ ಸರ್. 2023ರಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು 137 ಸೀಟು ಬರಲಿಕ್ಕೆ ಐ ಆಮ್ ದ ರೀಸನ್ ಅಂತ. ಫ್ರ್ಯಾಂಕಾಗಿ ಹೇಳಬೇಕು ಅಂತಂದರೆ ಅವ್ರು ಬೇಜಾರು ಮಾಡಿಕೊಂಡ್ರೂ ಪರವಾಗಿಲ್ಲ ಸರ್. BJP ಅವ್ರು ಮಾಡಿದಂಥ ಭ್ರಷ್ಟಾಚಾರಗಳು, ಬೇರೆ ಬೇರೆ ಅನ್ಯತ ಚಟುವಟಿಕೆಗಳು, PSI ಹಗರಣ ಆಗಿರ್ಬೋದು, ಅದೇ ಟೈಮಲ್ಲಿ ರವಿಡಿ ಚಂದ್ರಣ್ಣ ಅವ್ರು ಬೀದಿಗೆ ಬಂದಿದ್ದಾಗಿರ್ಬೋದು, ಆಮೇಲೆ ಬೇರೆ ಬೇರೆ ರೀತಿಯ ಹಗರಣಗಳು ಅವ್ರದ್ದು ಬಂತು. ಆ ಹಗರಣಗಳನ್ನು ಆಮೇಲೆ ರಮೇಶ್ ಜಾರಕಿಹೊಳಿ ಸೆಕ್ಸ್ ಸ್ಕ್ಯಾಂಡಲ್ ಆಗಿರ್ಬೋದು ಸರ್, ಇಟ್ ಕಂಪ್ಲೀಟ್ಲಿ ಡ್ಯಾಮೇಜ್ಡ್ BJP ಬಗ್ಗೆ ಜನರಿಗೆ ನಂಬಿಕೆ ಹೋಯಿತು. ಆ ಫ್ಲೋನಲ್ಲಿ ನಮ್ಮಂಥವ್ರು ಹೋರಾಟ ಮಾಡಿದ್ದೀವಿ. ಆ ಹೋರಾಟದ ಪ್ರತಿಫಲವಾಗಿ 137 ಸೀಟು ವಿತೌಟ್ ಏನು ಜನರಿಗೆ ಆಲ್ಟರ್ನೇಟಿವ್ ಇರಲಿಲ್ಲ, ಹಾಗಾಗಿ ಕಾಂಗ್ರೆಸ್ಗೆ ವೋಟ್ ಮಾಡಿದ್ದಾರೆ. ಈಗ ಆಯ್ತಪ್ಪ, ಈಗ ವಿ ವಿಲ್ ಬೈ ಡಿ ಕೆ ಶಿವಕುಮಾರಿಂದ 137 ಸೀಟು ಬಂತು ಅಂತ ನಾವು ಒಪ್ಕೊಳ್ಳೋಣ, ಫೈನ್. ಅದ್ರ ಮಧ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಗ್ಯಾರಂಟಿ ಕಾರ್ಡು ವರ್ಕೌಟ್ ಆಗಿಲ್ಲ ಅಂತಾರ? ಇಲ್ಲ, ನೋ ಸರ್, ಏನು ಗ್ಯಾರಂಟಿ ಸರ್? ಎಲ್ಲ ಬೆಲೆ ಏರಿಸ್ಬಿಟ್ಟು ಯಾವ ಗ್ಯಾರಂಟಿ ಸರ್? ಇಲ್ಲಿ
ಇಲ್ಲಿ ಅದನ್ನೇ ಹೇಳ್ತಲ್ಲ, ಅಕ್ಕಿ ಬೇಳೆ ಕೊಟ್ಟು ಅಮ್ಮನ ಕೈ ಕೇಳಿದ ಪ್ರಸಾದ ಅಂದಂಗೆ ನಮ್ಮ ಟ್ಯಾಕ್ಸನ್ನು ಕಿತ್ಕೊಂಡು ಟ್ಯಾಕ್ಸನ್ನು ಏರಿಸಿ ಬೆಲೆ ಏರಿಸಿ ನೀನು ಗ್ಯಾರಂಟಿ ಕೊಡ್ತೀನಿ ಅಂತಂದರೆ ಏನು ಸರ್ ಏನು ವರ್ಕೌಟ್ ಆಗಿದೆ? ಐ ಡೋಂಟ್ ಥಿಂಕ್ ಸೊ. ಜನ ಇವತ್ತು ಗ್ಯಾರಂಟಿ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ. ಅಬ್ಸರ್ವ್ ಮಾಡಿ ಬೇಕಾದ್ರೆ ಯಾವ ಮಾಧ್ಯಮನೂ ಕೂಡ ಮಾತಾಡ್ತಾರೆ. ಯಾಕೆಂದರೆ ಗ್ಯಾರಂಟಿ ಈಸ್ ಐ ಥಿಂಕ್ ಮೋಸ ಮಾಡಿದಂಥ ಸ್ಕೀಮ್ ಅಂತ. ಕಾಂಗ್ರೆಸ್ ಅವರು ಅಧಿಕಾರಕ್ಕೆ ಬರಲಿಕ್ಕೆ ಗ್ಯಾರಂಟಿನ ಅನೌನ್ಸ್ ಮಾಡಿ ತದನಂತರ ಮೋಸ ಮಾಡಿದಂಥ ಸ್ಕೀಮು ಗ್ಯಾರಂಟಿ ಸ್ಕೀಮು. ಅದಕ್ಕೆ ಉತ್ತರ ಅವ್ರ ಹತ್ರನೇ ಇದೆ ಅಥವಾ ಬೇಕು ಅನ್ನೋ ನಾವು ಹೇಳ್ತೀವಿ. ಸೊ ನನ್ನ ಪ್ರಶ್ನೆ ಏನಂತಂದರೆ, ಡಿ ಕೆ ಶಿವಕುಮಾರ್ ಅವರ ಪ್ರಭಾವದಿಂದ 137 ಸೀಟ್ ಬಂದಿದ್ದರೆ, ಅವರಷ್ಟು ಪ್ರಭಾವಶೀಲ ಆಗಿದ್ದರೆ, ಅವರು ನನ್ನಿಂದನೇ 137 ಸೀಟ್ ಬರೋದಾಯಿತು ಅಂತಂದರೆ, ಕೇವಲ 9 ತಿಂಗಳಲ್ಲ 10 ತಿಂಗಳಲ್ಲ MP ಚುನಾವಣೆ ಬಂತು. 28 ಕ್ಷೇತ್ರಗಳಲ್ಲಿ ಬರೀ ಕೇವಲ 8-9 ಗೆದ್ದರು. ಆ ರೀತಿ ಪ್ರಭಾವ ಇದ್ದಿದ್ದರೆ, ಅವರಿಂದ 137 ಸೀಟ್ ಬಂದಿದ್ದರೆ, ಅವರು ಡೆಪ್ಯೂಟಿ CM ಆಗಿ 28 ಸೀಟನ್ನು ಗೆಲ್ಬೋದಾಗಿತ್ತಲ್ಲ. ಯಾಕೆ ಗೆಲ್ಲಿಲ್ಲ? ಓಕೆ, ಫರ್ಗೆಟ್ ಅಬೌಟ್ ಇಟ್. ಓಕೆ, ಅವಾಗೇನೋ ಹೆಚ್ಚು ಕಮ್ಮಿ ಆಗೋಯ್ತಪ್ಪ. ಈಗ ಬಿಹಾರಿಗೆ ಇನ್ಚಾರ್ಜ್ ಕೊಟ್ಟರು, ಏನು ಗೆಣಸ್ಕಿತ್ತರು ಅಲ್ಲಿ ಕಾಂಗ್ರೆಸ್ ಅವರು? ಅಲ್ಲಿರೋ ಸೆಂಟ್ರಲ್ ಅವ್ರು ಬಿಟ್ಟು ಇಲ್ಲಿರೋರು ಏನು ಗೆಣಸ್ಕಿತ್ತರು? ಅಲ್ಲೂ ಕೂಡ ಫೇಲೂರು. ಆಮೇಲೆ ಗ್ರಾಮ ಪಂಚಾಯತಿ ಆಗಿರ್ಬೋದು, ತಾಲೂಕ್ ಪಂಚಾಯತಿ ಆಗಿರ್ಬೋದು, ಬೆಂಗಳೂರಲ್ಲಿ 5 ಕಾರ್ಪೊರೇಷನ್ ಮಾಡಿ ಇವತ್ತು ಚುನಾವಣೆ ಮಾಡದಿರೋದಕ್ಕೆ ಕಾಂಗ್ರೆಸ್ ಡಸಂಟ್ ಹ್ಯಾವ್ ಕಾನ್ಫಿಡೆನ್ಸ್. 369 ಆ ಕಾರ್ಪೊರೇಟರ್ ಸೀಟಲ್ಲಿ ಕಾಂಗ್ರೆಸ್ ಗೆಲ್ಲಲ್ಲ ಅಂತ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ಅವ್ರು ಪೋಸ್ಟ್ಪೋನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಹಾಗಾಗಿ ಇಷ್ಟೆಲ್ಲ ನ್ಯೂನ್ಯತೆಗಳು ಕಣ್ಮುಂದೆನೇ ಇರಬೇಕಾದ್ರೆ ಐ ಥಿಂಕ್ ನನ್ನಿಂದ ಕಾಂಗ್ರೆಸ್ಸು ಸರ್, ಸಿದ್ದರಾಮಯ್ಯನವರಿಂದನೂ ಕಾಂಗ್ರೆಸ್ ಅಲ್ಲ, ಡಿ ಕೆ ಶಿವಕುಮಾರಿಂದನೂ ಕಾಂಗ್ರೆಸ್ ಅಲ್ಲ. ಕಾಂಗ್ರೆಸ್ ಒಂದು ತನ್ನದೇ ಆದಂಥ ಒಂದು ಐಡಿಯಾಲಜಿ, ಸ್ವತಂತ್ರ ಪೂರ್ವದಿಂದನೂ ಸಹ ಹೋರಾಟಕ್ಕೋಸ್ಕರ ಬಳಸಿದಂಥ ಒಂದು ಬ್ರ್ಯಾಂಡ್, ಅದು ಒಂದು ಐಡಿಯಾಲಜಿ. ಅದು ಸ್ವತಂತ್ರದ ನಂತರ ನೆಹರು ಅವರು ಕಾಂಗ್ರೆಸ್ ಪಕ್ಷದಿಂದನೇ ಏನೋ ಈ ಬಿಕೇಮ್ ದ ಪ್ರೈಮ್ ಮಿನಿಸ್ಟರ್, ಹಂಗೆ ಫ್ಲೋ ಆಗ್ತಾ ಬಂತು. ಯಾರೋ ಒಂದಷ್ಟು ಜನ, ಒಂದಷ್ಟು ಫ್ಯಾಮಿಲಿಗಳು ಕಾಂಗ್ರೆಸ್ಸನ್ನು ತಮ್ಮ ಸ್ವಂತ ಸ್ವತ್ತಂತ್ರತೆ, ಕೇಂದ್ರದಲ್ಲಿ ಗಾಂಧಿ ಫ್ಯಾಮಿಲಿ ಆ ಥರ ಸ್ವಂತ ಸತ್ತು ಅಂತ ಮಾಡ್ಕೊಂಡಿದ್ದಾರೆ. ರಾಜ್ಯದಲ್ಲಿ ಒಂದಷ್ಟು ಡಿ ಕೆ ಶಿವಕುಮಾರ್ ಮತ್ತು ಐ ಥಿಂಕ್ ಅಲ್ಲ, ನಾನು ಸಿದ್ದರಾಮಯ್ಯ ಅವ್ರನ್ನ ಯಾಕೆ ನಾನು ಪ್ರಬಲ ಅಂತ ಹೇಳ್ತೀನಿ ಅಂತಂದರೆ, ಸರ್ ಅವರು ದೇವೇಗೌಡರ ಗಡಿನಲ್ಲಿ ಪಳಗಿ ಹೌ ಟು ಬ್ರ್ಯಾಂಡ್, ಹೌ ಟು ಅವರು ಒಂದು ಪಕ್ಷವನ್ನ ಬ್ರ್ಯಾಂಡನ್ನು ಹೆಂಗೆ ಹಿಡಿತದಲ್ಲಿ ಇಟ್ಕೊಬೇಕು ಅನ್ನೋದನ್ನು ಕಲ್ತ್ಕೊಂಡಿದ್ದಾರೆ. ಆಮೇಲೆ ಅವ್ರನ್ನ ಜನ ಒಪ್ತಾರೆ. ಅವರು ಓಕೆ, ಈ ಮಧ್ಯದಲ್ಲಿ ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ಬಂಗಾರಪ್ಪ ಅವರ ಗರಡಿಯಲ್ಲಿ ಬೆಳೆದಂತಹ ಅವರು ಸ್ಟ್ರಾಂಗ್ ಇಲ್ಲ ಅಂತನಾ ಅಥವಾ? ಇಲ್ಲ ಆ ಥರ ಅಂತಲ್ಲ ಸರ್. ಸಿದ್ದರಾಮಯ್ಯ ಅವ್ರದ್ದು ತಮ್ಮದೇ ಆದಂಥ ಅನುಭವ ಇದೆ. ಆಮೇಲೆ ನಾನು ನೋಡಿ, ನಾವು ಚೆನ್ನಾಗಿರಬೇಕು, ಸುತ್ತಮುತ್ತಲು ಚೆನ್ನಾಗಿರಬೇಕು ಅನ್ನೋದು ಸಿದ್ದರಾಮಯ್ಯ ಅವರ ಒಂದು ಮಾತಿದೆ. ಡಿ ಕೆ ಶಿವಕುಮಾರ್ ಆ ಥರ ಇಲ್ಲ ಅಂತ ನನ್ನ ಒಂದು ಭಾವನೆ ಸರ್. ಅವ್ರಿಗೇನಿದ್ರು ನಾನೇ ಇಲ್ಲ, ನಂದೇ ಇಲ್ಲ, ನನ್ನ ಮನೇನೇ ಚೆನ್ನಾಗಿರಬೇಕು, ಸದಾಶಿವನಗರದಲ್ಲಿ ನನ್ನ ಹತ್ರನೇ ಒಂದು 5-10 ಡಜನ್ ಹೆಲಿಕಾಪ್ಟರ್ ಇರಬೇಕು, ನಾನೇ ಎಲ್ಲ, ನಾನೇ ಪಕ್ಷನ ಬಿಡಿಸಿದ್ದು ನಾನು ಅನ್ನೋದನ್ನು ಬಿಟ್ಟಾಗ ಐ ಥಿಂಕ್ ಪಕ್ಷದಲ್ಲಿ ಡಿ ಕೆ ಶಿವಕುಮಾರ್ನ ಮಾಡಿ ಅಂತ ಹೇಳಿ ಇರೋವಂಥ ಶಾಸಕರು ಹೇಳಿದ್ರೆ ಚೆನ್ನಾಗಿರ್ತಾ ಇತ್ತು. ಡಿ ಕೆ ಶಿವಕುಮಾರ್ ನನ್ನ ಮಾಡಿ ಅಂತೇಳಿ ಅಲ್ದಾಡ್ತಾ ಇರೋದು ನೋಡೋಕ್ಕೆ ಒಂಥರ ಬೇಜಾರಾಗಿರೋವಂಥ ಸಂಗತಿ ಅಂತ ನನಗನ್ಸುತ್ತೆ ಸರ್. ತಳಮಟ್ಟದಲ್ಲಿ ಯಾರೆಲ್ಲ ಕೆಲಸ ಮಾಡಿದ್ದಾರೆ, ಪಕ್ಷವನ್ನು ಕಟ್ತಾ ಇದ್ದಾರೆ, ನಿಷ್ಠೆಯಿಂದ ಯಾರೆಲ್ಲ ಪಕ್ಷಕ್ಕೋಸ್ಕರ ಕೆಲಸ ಮಾಡ್ತೀವಿ ಅವರನ್ನು ನಾನು ಗುರುತಿಸ್ತೀನಿ ಅನ್ನುವಂತಹ ಪ್ರತಿಯೊಂದು ವೇದಿಕೆಯಲ್ಲೂ ಕೂಡ ಯಾವಾಗಲೂ ಕೂಡ ಡಿ ಕೆ ಶಿವಕುಮಾರ್ ಹೇಳ್ತಾರೆ. MP ಚುನಾವಣೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮಗನಿಗೆ ಟಿಕೆಟ್ ಕೊಟ್ಟರು. ತಳಮಟ್ಟದಲ್ಲಿರೋ ಅಂತಾರ ಲಕ್ಷ್ಮೀ ಹೆಬ್ಬಾಳ್ಕರ್ ಮಗ ಯಾಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಗನಿಗೆ ಬಿಟ್ಟು, ನಿಮ್ಮ ಫ್ರೆಂಡ್ ಮಗನಿಗೆ ಬಿಟ್ಟು ಬೇರೆ ಯಾರಿಗಾನ ಕೊಡ್ಬೋದಾಗಿತ್ತಲ್ಲ? ಬೆಳಗಾಮಲ್ಲಿ ಸತೀಶ್ ಜಾರಕಿಹೊಳಿ ಮಗಳು ಪ್ರಿಯಾಂಕನಿಗೆ ಟಿಕೆಟ್ ಕೊಡೋದು ಬದಲು ಡಿ ಕೆ ಶಿವಕುಮಾರ್ ಬೇರೆ ಯಾರಿಗಾನ ಕೊಡ್ಬೋದಾಗಿತ್ತಲ್ಲ? ಎಲ್ಲಿ ಗುರುತಿದ್ದಾನೆ ಅಪ್ಪ? ಈಶ್ವರ್ ಖಂಡ್ರೆ ಮಗನ ಟಿಕೆಟ್ ಕೊಟ್ಬಿಟ್ಟು MP ಮಾಡೋದು ಬದಲು ಬೇರೆ ಯಾರಿಗಾನ ಕೊಡ್ಬೋದಾಗಿತ್ತಲ್ವ? ಶಾಮನೂರು ಶಿವಶಂಕರಪ್ಪನ ಮಗ MLA ಕಾಂಗ್ರೆಸ್ ಅವನು, ಸೊಸೆ ಡಾಕ್ಟರ್ ಪ್ರಭಾ ಏನೋ ಸರ್, ಎಲ್ಲಿ ಬೇರೆಯವ್ರು ಕೊಡ್ತಾರೆ ಇವರು? ಬಾಯಲ್ಲಿ ಡೈಲಾಗ್ ಹೇಳಕ್ಕೆ ಚೆನ್ನಾಗಿ ಹೇಳ್ತಾನೆ ಡಿ ಕೆ ಶಿವಕುಮಾರ. ಇವಾಗ ನೋಡಿ, ಅಕಸ್ಮಾತ್ ಇಲ್ಲಿ ಏನಾದರೂ CM ಆಗ್ಬಿಟ್ರೆ ತಮ್ಮನ್ನು ಅಧ್ಯಕ್ಷ ಮಾಡಬೇಕು. ಬರೀ ಏನು ಪ್ಲ್ಯಾನ್ ಇಲ್ಲ. ಅಪ್ಪಂದು ಅಧ್ಯಕ್ಷ ಸ್ಥಾನದಲ್ಲಿ ಡಿ ಕೆ ಶಿವರಾಜ್ ಕುಣಿಸ್ಬೇಕು, ಯಾಕಂದ್ರೆ ಹೆಂಗಿರೋ ಕೆಲಸ ಇಲ್ಲ, MP ಕಳ್ಕೊಂಡಿದ್ದಾರೆ, ಕುಂಡಿಸ್ಬೇಕು. ಈ ಅಪ್ಪನ CM ಕುರ್ಚಿಲಿ ಕೂತ್ಕೊಬೇಕು. ಆಮೇಲೆ ಮಾಡಿರೋ ಅಂಥ ಕೆಲಸ ಆದರೂ ಏನು ಸರ್? ಯಾರಿಗೆ ಟಿಕೆಟ್ ಕೊಟ್ಟಿದ್ದಾರೆ? ಬೇರೆ ಅವ್ರಿಗೆ ಯಾರು ಟಿಕೆಟ್ ಕೊಟ್ಟಿದ್ದಾರೆ? ಸ್ವಂತ ಕಾಂಗ್ರೆಸ್ ಪಕ್ಷದಲ್ಲಿ ಸೆಕ್ರೆಟರಿ ಆದಂಥ ಮಂಡ್ಯದ ಡಾಕ್ಟರ್ ರವೀಂದ್ರ ಅವ್ರಿಗೆ ದುಡ್ಡಿಲ್ಲ ಅಂತ ಅವ್ರು ಟಿಕೆಟ್ ಕೊಟ್ಟಿಲ್ಲ. ಆ ವ್ಯಕ್ತಿ ಪಕ್ಷ ಬಿಟ್ಟು ಹೋದ. ಸರ್, ಇಲ್ಲಿ ದುಡ್ಡಿರಬೇಕು, ನಿಮಗೆ ಪನ್ನೆ ದುಡ್ಡೇ ಇರಬೇಕು, ಲಾರಿ ದುಡ್ಡಿದ್ರೆ ಮಾತ್ರ ಇಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ. ಆಮೇಲೆ ಬೇರೆ ತಳಮಟ್ಟದಲ್ಲಿ ಯಾರು ಕೊಟ್ಟವ್ರೆ ಸರ್? ಹೋಗ್ಲಿ, ಒಂದು ಎಕ್ಸಾಂಪಲ್ ಕೊಡೋಕೆ ಹೇಳಿ. ಡಿ ಕೆ ಶಿವಕುಮಾರ್ ಅವ್ರಿಗೆ ಒಂದು ಎಕ್ಸಾಂಪಲ್ ಕೊಡೋಕೆ ಹೇಳಿ. ತಳಮಟ್ಟದಲ್ಲಿ ಶಾಮನೂರು ಶಿವಶಂಕರಪ್ಪನ ಮಗನು, ಮಲ್ಲಿ ಪ್ರಭಾ ಎಲ್ಲ ಅವ್ರ ಕುಟುಂಬನೇ, ಈಶ್ವರ್ ಖಂಡ್ರೆ ಅವ್ರ ಕುಟುಂಬ, ಇವರು ಯಾರೋ ಸತೀಶ್ ಜಾರಕಿಹೊಳಿ ಅವ್ರ ಕುಟುಂಬ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಮಗ, ನಿಮ್ಗೆ ಎಲ್ಲನ ಬರೀಬೇಕಾರೆ ನಾಗೇಂದ್ರ ಸಿದ್ದರಾಮಯ್ಯನ ಶಿಷ್ಯ, ಈ ಮೈಸೂರು ಕೊಡೋದ ಚಾಮರಾಜನಗರ ಮಾದೇವಪ್ಪ ಅವ್ರ ಮಗ ಸುನೀಲ್ ಬೋಸು MP, ಇಲ್ಲಿ ಸೌಮ್ಯ ರೆಡ್ಡಿ ಏನೋ ಮಹಿಳಾ ಅಧ್ಯಕ್ಷರು, ಅವ್ರ ತಂದೆ ಮಿನಿಸ್ಟ್ರು.
ಸರ್ ಎಲ್ಲಿದ್ದಾರೆ ಸರ್? ಕುಟುಂಬ ರಾಜಕಾರಣ ಬಿಟ್ಟರೆ ಹೊರಗಡೆ ಅವ್ರಿಗೆ ಸರ್ ಜನರದ್ದು ತೆರಿಗೆ ಬೇಕು, ಜನರದ್ದು ಓಟ್ ಬೇಕು, ಇವ್ರು ಸುಳ್ಳು ಹೇಳಬೇಕು, ಈ ಸುಳ್ಳನ್ನು ಕೇಳ್ಕೊಂಡು ನಾವು ಓಟ್ ಹಾಕಬೇಕು. ಇವ್ರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ನೋಡಿ, ಮುಂಚೆ ಆದರೆ ಬಾರ್ಡ್ರ್ನಲ್ಲಿ ನಾವೇನಾದರೂ ಇವ್ರಿಗೆ ಓಟ್ಗಳನ್ನ ಕೊಟ್ಟು 107 108 ಸೀಟ್ ಕೊಟ್ಟಿದ್ರೆ BJP ಯಾರನ್ನೋ ಹೊಡೆದಾಕಿರೋರು. ಇವಾಗ ಪೂರ್ತಿ ಬಹುಮತ ಕೊಟ್ಟರು ಕೂಡ ಇವ್ರ ಪಾರ್ಟಿಲಿ ಇವರೇ ಅಂದರೆ ಹೊಡೆದಾಕೋದು ಹೊರಗಡೆಯವರು ಮಾಡ್ತಾರೆ, ಪಕ್ಷದಲ್ಲಿ ಇರೋರು ಮಾಡ್ತಾರೆ. ಒಟ್ಟಿನಲ್ಲಿ ಇವರು ಕಾಂಗ್ರೆಸ್ ಅವರು ನೆಮ್ಮದಿಯಾಗಂತೂ ಇರಲ್ಲ ಅನ್ನೋದು ನನಗನ್ಸಿರೋಂಥ ಮಾತು ಸರ್. ಸಿದ್ದರಾಮಯ್ಯ ಅವರು ಈಗ ಮುಖ್ಯಮಂತ್ರಿಗೆ ಮುಂದುವರಿತಾರೆ ಅನ್ನುವಂಥದ್ದು ನಿಮ್ಮ ಕೊನೆಯ ಒಂದು ಪ್ರಶ್ನೆಗೆ ಉತ್ತರ ಏನು ಹೇಳ್ತೀರಿ? ಅಲ್ಲ, ಇದು ಅದೇ ಹೇಳ್ತಾರಲ್ಲ, ಅವಶ್ಯಕತೆ ಇಲ್ಲ. ಬಟ್ ಆದ್ರೂ ಸರ್ ನನಗನ್ಸಿದ್ದೇನು ಅಂತಂದರೆ, ಫ್ರಮ್ ಮೈ ಕಾನ್ಷಿಯಸ್ ಐ ಸ್ಪೀಕ್ ಅಭಿಪ್ರಾಯ ಸರ್, ಡೆಫಿನೆಟ್ಲಿ ಸಿದ್ದರಾಮಯ್ಯ ಅವರೇ CM ಆಗಿ ಮುಂದಿಡ್ತಾರೆ. ಯಾವುದೇ ಕಾರಣಕ್ಕೂ DK ಶಿವಕುಮಾರು CM ಆಗಲ್ಲ ಸರ್. ನನಗಿರೋವಂಥ ಮಾಹಿತಿ, ನನಗಿರೋವಂಥ ನೆಟ್ವರ್ಕು, ನನಗೇನೋ ಅವ್ರು ಆಗಲ್ಲ ಅಂತಂತಲ್ಲ, ಪರ್ಸನಲಾಗಿ ನನಗೂ ಅವ್ರಿಗೆ ಏನೂ ಇಲ್ಲ. ಬಟ್ ಅದರ್ವೈಸ್ ಈಸ್ ನಾಟ್ ಕೇಪಬಲ್. ಅಂದರೆ ಸರ್ CM ಸ್ಥಾನ ಅನ್ನೋದನ್ನು ಆ ಗರಡಿನೇ ಬೇರೆ, ಇವರು ಮಂತ್ರಿಯಾಗಿದ್ದಾರೆ ಅಷ್ಟೇ. ಬಟ್ ಆ CM ಸ್ಥಾನ ಹಿಡ್ಕೊಳ್ಳೋಕ್ಕೆ ಇಡೀ ಕರ್ನಾಟಕದ ಒಂದು ಗರಡಿನ ಕಂಟ್ರೋಲಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಅದನ್ನು ಬಾಯಿಂದ ಹೇಳಿದ್ರಾಗಲ್ಲ. ನಾನು ಬೋಲ್ಡು ನೋ, ದಟ್ ವಿಲ್ ನಾಟ್ ಡಸಂಟ್ ವರ್ಕ್ಔಟ್. ಓಕೆ, ಇಲ್ಲಿ ತಾನು ಚೆನ್ನಾಗಿರಬೇಕು, ಇರೋರನ್ನು ಚೆನ್ನಾಗಿಡಬೇಕು. ಬಟ್ DK ಶಿವಕುಮಾರ್ ಅವರ ವಿಚಾರ ಹೇಗಿದೆ ಅಂತಂದರೆ, ನಾನೊಬ್ಬನು ಚೆನ್ನಾಗಿರ್ಬೇಕಷ್ಟೇ, ಬೇರೆಯವ್ರ ಬಗ್ಗೆ ಅವ್ರು ತಲೆ ಕೆಡಿಸ್ಕೊಳಲ್ಲ. ಬಟ್ ಇವತ್ತಿನ ಮಟ್ಟದಲ್ಲಿ ಹೈಕಮಾಂಡ್ಗೆ ಭಯ ಇದೆ. ಅಕಸ್ಮಾತ್ ಸಿದ್ದರಾಮಯ್ಯನವ್ರನ್ನ ಬಲವಂತವಾಗಿ ಏನಾದರೂ ಇಳಿಸಿ DK ಶಿವಕುಮಾರ್ ಕೊಟ್ಟರೆ 1 ತಿಂಗಳು 2 ತಿಂಗಳು ಅಷ್ಟೇ ಸರ್, ಆಟೋಮೆಟಿಕ್ಕಾಗಿ ಮಧ್ಯಂತರ ಚುನಾವಣೆ ಅಂತೂ ಖಂಡಿತ ಆಗುತ್ತೆ. ಆ ಮಟ್ಟಕ್ಕೆ ಕಾಂಗ್ರೆಸ್ ಅವರು ತೊಗೊಂಡೋಗ್ತಾರೆ, ಕಾಂಗ್ರೆಸ್ಸಲ್ಲಿ ಇರೋರೇ ತೊಗೊಂಡೋಗ್ತಾರೆ. ಮ್ಯಾಕ್ಸಿಮಮ್ ಇವತ್ತು ಅಷ್ಟೇ, ಅಲ್ಲಿಗೂ ತುಂಬ ಆ ಥರ ಬಿದ್ದು ಇಲ್ಲ DK ಶಿವಕುಮಾರ್ ಆಗಲೇಬೇಕು ಅಂತ ಏನಾದರೂ ಹೈಕಮಾಂಡ್ ಅವರು ಒತ್ತಡದಿಂದ ಮಾಡಿದ್ರೆ ಡೆಫಿನೆಟ್ಲಿ ಇವರು ಸಿದ್ದರಾಮಯ್ಯ ಅವರು ಕೆಳಗಡೆ ಇಳಿತಾರೆ. ಬಟ್ ಸಿದ್ದರಾಮಯ್ಯ ಅವರು ಇಳಿದ ಮೇಲೆ ಈ ಒಂದು ಕಾಂಗ್ರೆಸ್ ಪಕ್ಷದ ಸರ್ಕಾರ ಮ್ಯಾಕ್ಸಿಮಮ್ 30 ದಿವಸ ಇಲ್ಲ 60 ದಿವಸ ಉದುರೋಗೋದಂತೂ ಗ್ಯಾರಂಟಿ ಸರ್, ನನಗನ್ಸಿದ್ದು ಸರ್. ಐ ಮೈಟ್ ಬಿ ರಾಂಗ್ ಆಲ್ಸೋ. ಎಸ್ ಥ್ಯಾಂಕ್ ಯು. ಇದಿಷ್ಟು ಲಾಯರ್ ಜಗದೀಶ್ ಅವರ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ.